ಅಂಬಲಪಾಡಿ ಜಂಕ್ಷನ್ ಮೇಲ್ಸೇತುವೆ ಅಂಡರ್ ಪಾಸ್ ಕಾಮಗಾರಿ ವಿರೋಧಿಸಿ ಹಾಗೂ ಎಲಿವೇಟೆಡ್ ಫ್ಲೈ ಓವರ್ ಕಾಮಗಾರಿಗೆ ಒತ್ತಾಯಿಸಿ ಹೆದ್ದಾರಿ ಬಳಕೆದಾರರ ವೇದಿಕೆ ನೇತೃತ್ವದಲ್ಲಿ ಅಂಬಲಪಾಡಿ ಜಂಕ್ಷನ್ನಲ್ಲಿ ಇಂದು ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. ಸಾರ್ವಜನಿಕರಿಗೆ ಯಾವುದೇ ಸರಿಯಾದ ಮಾಹಿತಿ ನೀಡದೆ ತರಾತುರಿಯಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. ಇದೊಂದು ಸಂಪೂರ್ಣ ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು, ಇದರಿಂದ ಸಾಕಷ್ಟು ಜನರಿಗೆ ತೊಂದರೆಯಾಗಿದೆ. ಮಲ್ಪೆ ಮೀನುಗಾರರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆಯಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಹೆದ್ದಾರಿ ಬಳಕೆದಾರರ ವೇದಿಕೆ ಅಂಬಲಪಾಡಿ ಇದರ ಅಧ್ಯಕ್ಷ ಜೆ.ಸಿ. ಕೋಟ್ಯಾನ್ ಮಾತನಾಡಿ, ಅಂಬಲಪಾಡಿ ಜಂಕ್ಷನ್ ಮೇಲ್ಸೇತುವೆ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಯಾವುದೇ ನೀಲಾನಕಾಶೆಯನ್ನು ಪ್ರಕಟಿಸದೆ ಏಕಾಏಕಿಯಾಗಿ ಕಾಮಗಾರಿ ಆರಂಭಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆಯಾಗಿದೆ. ಸಂಸದರು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿ ಹಾಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜನರಿಗೆ ಕಾಮಗಾರಿಯ ಬಗ್ಗೆ ಮಾಹಿತಿ ನೀಡಬೇಕು. ಯಾವುದೇ ಮುನ್ಸೂಚನೆ ನೀಡದೆ ಆರಂಭಿಸಿರುವ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಬೇರೆ ಜನಗಳು ಯಾವುದೇ ಒಂದು ಪ್ರಕಟಣೆಯನ್ನು ತಿಳಿಸದೆ ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಈ ಕಾಮಗಾರಿ ಖಂಡಿತವಾಗಿಯೂ ಅಸಮರ್ಪಕವಾಗಿದೆ, ಅವೈಜ್ಞಾನಿಕವಾಗಿದೆ. ಯಾಕಂದರೆ ಈಗಾಗಲೇ ಸರ್ವಿಸ್ ರಸ್ತೆ ಇರ್ಬೋದು ಅಥವಾ ಬೇರೆ ರಸ್ತೆಯ ಯಾವುದೇ ವಿನ್ಯಾಸವನ್ನಾಗಲಿ ಯಾವುದೇ ಒಂದು ಇದನ್ನಾಗಲಿ ನಮಗೆ ಯಾರಿಗೆ ನಾಗರಿಕ ಇರಲಿ ಅದಕ್ಕೆ ಜನಸಾಮಾನ್ಯರಿಗೆ ತಿಳಿಸದೆ ಈ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಖಂಡಿತ ನಾವು ಈ ಕಾಮಗಾರಿಯನ್ನು ನಿಲ್ಲಿಸಬೇಕು. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿಯ PD ಇರ್ಬೋದು ಅಥವಾ DC ಅಥವಾ ಮಾನ್ಯ ಸಂಸದರು ಅದು ಶಾಸಕರು ಒಟ್ಟಾಗಿ ಈ ಜನಸಾಮಾನ್ಯರಿಗೆ ತಿಳಿಯಪಡಿಸಬೇಕು. ಯಾಕಂದರೆ ಈ ಕಾಮಗಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ರಸ್ತೆಯ ಒಂದು ಕಾಮಗಾರಿ ನಡೆಸುವಾಗ ಯಾವುದೇ ಒಂದು ವಿಷಯವನ್ನು ನಮಗೆ ತಿಳಿಸದೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕೂಡಲೇ ಈ ರಸ್ತೆ ಕಾಮಗಾರಿಯನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಎಲ್ಲ ನಾಗರಿಕರಿರ್ಬೋದು, ನಮ್ಮ ಬಂದರು ಪ್ರದೇಶವಾಗಿದ್ದರಿಂದ ಮೀನುಗಾರಿಕೆಗೆ ತುಂಬ ವ್ಯವಸ್ಥಿತವಾಗಿ ಪೆಟ್ಟು ಬಿಡ್ತಾ ಇದೆ. ಯಾಕಂದರೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಲ್ಪೆ ಮತ್ತು ಹೆಬ್ರಿ ಹೋಗುವಂಥ ರೋಡ್ ಈಗಾಗಲೇ ಕೆಲಸ ಕಾಮಗಾರಿ ನಡೆಯುತ್ತಿದೆ. ಅದು ಸಹ ಕುಂಠಿತವಾಗಿ ನಡೀತಾ. ಯಾಕಂದ್ರೆ ಸರ್ಕಾರದ ಕೆಲಸಗಳು ಜನಸಾಮಾನ್ಯರಿಗೆ ತೊಂದರೆಯಾಗದ ರೀತಿಯಲ್ಲಿ ಮತ್ತು ಈ ಭಾಗ ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಬಹಳ ಒಂದು ಸುಶಿಕ್ಷಿತರಿರತಕ್ಕಂತಹ ಒಂದು ಜಿಲ್ಲೆಯಾಗಿದೆ. ಈ ಜಿಲ್ಲೆಯ ಈ ಕಾಮಗಾರಿಗಳನ್ನು ನೋಡಿದರೆ ಈ ಜಿಲ್ಲೆಯನ್ನ ಹಿನ್ನಡೆ ಮಾಡತಕ್ಕಂಥದ್ದು ರೀತಿಯಲ್ಲಿ ಇದೆ. ಅನೇಕ ರೀತಿಯ ವಿಚಾರಗಳನ್ನ ಇವತ್ತು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ನಾವು ನೋಡಿದ್ದೇವೆ. ಯಾವುದೋ 2 ಉದ್ಯಮಿಗಳಿಗೆ ಪೂರಕವಾಗಿ ಮಾಡ್ತಾ ಇದ್ದಾರೆ ಈ ಅನ್ನುವಂಥ ಅಪಪ್ರಚಾರದ ಮೂಲಕವಾಗಿ ಈ ಒಂದು ಹುನ್ನಾರದ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಮುಂದುವರೆದಿದ್ದಾರೆ. ನಾವು ಮೀನುಗಾರರು ಇವತ್ತು ಯಾವ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಅನ್ನೋದನ್ನ ಇವತ್ತು ಮುಂದುವರೆದ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ನಾವು ಶಾಂತಿಯುತವಾಗಿ ಈ ಅವೈಜ್ಞಾನಿಕವಾದ ಅವಾಸ್ತವಿಕವಾದಂಥ ಏನು ಕಾಮಗಾರಿ ಇದೆ ಇದನ್ನು ನಾವು ವಿರೋಧಿಸ್ತೇವೆ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ. ಆ ಬಗ್ಗೆ ನಾವು ಹೆಮ್ಮೆ ಅನಿಸ್ತದೆ. ಅಂತ ಒಂದು ಅಧಿಕಾರಿಗಳನ್ನು ನಾವು ಪಡೆದದಕ್ಕೆ ಹೆಮ್ಮೆ ಅನಿಸ್ತದೆ. ಈಗಾಗಲೇ ಜಿಲ್ಲೆಯ ಶಾಸಕರು, ಲೋಕಸಭಾ ಸದಸ್ಯರು, ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಮಾನ್ಯ ಗಡ್ಕರಿ ಸಾಹೇಬರನ್ನು ಕೂಡ ನಾವು ಭೇಟಿಯಾಗಿ ಇದಕ್ಕೆ ಸೂಕ್ತವಾದ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಈ ಜಿಲ್ಲೆಗೆ ಶೋಭೆ ತರತಕ್ಕಂಥ ರೀತಿಯಲ್ಲಿ ಜನಸಾಮಾನ್ಯರಿಗೆ ಅನುಕೂಲಕರವಾದಂಥ ರೀತಿಯಲ್ಲಿ ಈ ಕಾಮಗಾರಿಗೆ ನಡಿಬೇಕೆನ್ನುವುದು ನಮ್ಮ ಹೋರಾಟ. ಬಿಟ್ಟರೆ ಯಾವುದೇ ಅಭಿವೃದ್ಧಿ ಕಾರ್ಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ರಸ್ತೆ ಕಾಮಗಾರಿ ನಡೆಬಾರದು ಎನ್ನತಕ್ಕಂಥ ಹೋರಾಟ ಅಲ್ಲ. ವೈಜ್ಞಾನಿಕವಾದ ರೀತಿಯಲ್ಲಿ ಈ ಉಡುಪಿಯನ್ನು ಭಾಗ ಮಾಡತಕ್ಕಂಥದ್ದನ್ನು ನಿಲ್ಲಿಸಿ ದೇಶದ ಖಂಡದಲ್ಲಿ ದೊಡ್ಡ ಬಂದರಾಗಿದೆ ಮೀನುಗಾರಿಕೆ ಬಂದರ. ಅದೇ ರೀತಿ ನಮ್ಮ ಮಲ್ಪೆ ಬೀಚ್, ಪ್ರಖ್ಯಾತ ಮಲ್ಪೆ ಬೀಚ್ ಇವಾಗಲೇ ಈಗ 2 ಹೈವೇ, ಮಲ್ಪೆ ಹೆಬ್ರಿ ಹೈವೇ ಇರಲಿ, ಸಂತೆಗಟ್ಟೆ ಹೈವೇ ಇರಲಿ, ಅದು ಇವಾಗಲೇ ಕೆಲಸ ಕುಂಠಿತಗೊಂಡಿರಿಂದಾಗಿ ವಾಹನ ಸರಾಗವಾಗಿ ಚಾಲನೆಯಲ್ಲಿಲ್ಲ. ಈಗ ಇರುವಂಥದ್ದು ಈಗ ಇದೊಂದು ರಸ್ತೆ ಮಾತ್ರ. ಇದು ಸಹ ಅಸ್ತವ್ಯಸ್ತ ಆದರೆ, ಅದೇ ರೀತಿಯ ಕುಂಠಿತ ಆದರೆ ನಮ್ಮ ಮೀನುಗಾರಿಕೆ ಮತ್ತು ಪ್ರವಾಸಿ ಇದು ತುಂಬ ಹೊಡೆತ ಬೀಳ್ತದೆ. ಹಾಗಾಗಿ ಎಲ್ಲ ನಮ್ಮ ಸಾಧಾರಣ 50,000 ಜನ ಮೀನುಗಾರರು ಇಲ್ಲಿ ಮಲ್ಪೆಯಲ್ಲಿ ಕೆಲಸ ಮಾಡ್ತಿದ್ದಾರೆ.